ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಅಂತ ಒಂದಷ್ಟು ವಸ್ತುಗಳನ್ನ ತಗೊಂಡಿದ್ದೆ, ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿರುವಂತಹ ವಸ್ತುಗಳಿದು. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಯೂಸ್ ಆಗುತ್ತೇನೋ ಅಂತ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಒಂದು ವುಡನ್ ಸರ್ವಿಂಗ್ ಟ್ರೇನ ತೊಗೊಂಡಿದ್ದೆ. ಇದನ್ನು ಸರ್ವ್ ಮಾಡೋದಕ್ಕಾಗಲಿ ಅಥವಾ ಕಿಚನಲ್ಲಿ ಆಯಿಲ್ ಬಾಟಲ್ಗಳು ಅಥವಾ ಈಗೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳನ್ನ ಇಟ್ಕೊಳ್ತಾರಲ್ಲ ಅದಕ್ಕೆಲ್ಲ ಬಳಸ್ಕೋಬೋದು. ನಾನಿಲ್ಲಿ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ವುಡನ್ ಟ್ರೇನ ತರಿಸ್ಕೊಂಡಿದ್ದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆ ನೋಡೋದಕ್ಕೂ ಸಹ ತುಂಬ ಪ್ರೀಮಿಯಂ ಕ್ವಾಲಿಟಿ ಇರೋ ಥರ ಇದೆ. ಈ ಥರ ಸೈಡಲ್ಲಿ 2 ಹ್ಯಾಂಡಲ್ ಸಹ ಕೊಟ್ಟಿರ್ತಾರೆ. ಅದರಿಂದ ಇಟ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ, ಹಾಗೆ ಕ್ಯಾರಿ ಮಾಡೋದಕ್ಕೂ ಸಹ ಸುಲಭ ಅಂತ ಅನಿಸುತ್ತೆ. ಇದರದ್ದೆಲ್ಲ ನಾನು ತೋರಿಸೋ ಪ್ರಾಡಕ್ಟ್ಗಳದ್ದು ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಸಹ ಬೈ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಒಂದು ನೈಫನ್ನು ತರಿಸ್ಕೊಂಡಿದ್ದೆ. ಅಂದರೆ ಬೇಕಿಂಗಿಗೆಲ್ಲ ಯೂಸ್ ಮಾಡುವಂತಹ ನೈಫ್ ಇದು. ಈಗ ಬ್ರೆಡ್ಡು, ಕೇಕು ಇದನ್ನೆಲ್ಲ ಕಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಈ ಒಂದು ನೈಫನ್ನು ತರಿಸ್ಕೊಂಡಿದ್ದೆ. ಇನ್ನು ಟ್ರೇ ಬೆಲೆ ಬಂದು 325 ರೂಪಾಯಿ. ಈ ನೈಫ್ದು ಪ್ರೈಸ್ ಬಂದು 118 ರೂಪಾಯಿ ಆಗುತ್ತೆ. ತುಂಬ ಲೆಂತಿ ಆಗಿರೋದ್ರಿಂದ ಯೂಸ್ ಮಾಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಸ್ವೀಟ್ಸ್ಗಳನ್ನ ಮಾಡೋದಕ್ಕೆ ಅಥವಾ ಕೇಕ್ಗಳನ್ನ ಮಾಡೋದಕ್ಕೆ ಬಳಸುವಂತಹ ಒಂದು ಅಲ್ಯೂಮಿನಿಯಂ ಟಿನ್ ಇದು. ಈ ಟಿನ್ನನ್ನು ನಾನು ತುಂಬ ದಿನಗಳಿಂದ ಹುಡುಕ್ತಾ ಇದ್ದೆ ತೊಗೋಬೇಕಂತ. ಬಟ್ ಈ ಥರ ಇಷ್ಟು ಸ್ಕ್ವೇರ್ ಶೇಪಲ್ಲಿ ಇರೋವಂಥದ್ದು ನನಗೆ ಸಿಕ್ಕಿರಲಿಲ್ಲ. ಇದ್ರ ಬೆಲೆ 350 ರೂಪಾಯಿ ಆಗುತ್ತೆ. ಚಿಕ್ಕದಾಗಿದ್ದರೂ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯ್ತಿದ್ದು, ಬಟ್ ಕ್ವಾಲಿಟಿ ಹಾಗೇ ಇದೆ. ಫಿನಿಶಿಂಗು ಸಹ ಚೆನ್ನಾಗಿದೆ. ಅದಕ್ಕೋಸ್ಕರ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟು ಚಾಕ್ಲೇಟ್ ಮೌಲ್ಡನ್ನು ತೊಗೊಂಡಿದ್ದೆ. ಅಂದರೆ ಈಗೆಲ್ಲ ಚಾಕ್ಲೇಟ್ ಬಾರ್ ಮಾಡೋದಕ್ಕೆ ಮೌಲ್ಡ್ ಬೇಕಾಗಿರುತ್ತಲ್ಲ, ಇದೊಂದು ಇರಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಇದ್ರ ಬೆಲೆ ಬಂದು 110 ರೂಪಾಯಿ ಆಗುತ್ತೆ. ಸಿಲಿಕಾನ್ ಆಗಿರೋದ್ರಿಂದ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಹಾಗೆ ವಾಶ್ ಮಾಡೋದಕ್ಕೂ ಯೂಸ್ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ. ಇನ್ನು ಲಾಸ್ಟ್ ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಾಡಕ್ಟ್ ಇದು. ವುಡನ್ ಮಸಾಲ ಬಾಕ್ಸನ್ನು ತರಿಸ್ಕೊಂಡಿದ್ದೆ. ಆಲ್ರೆಡಿ ನಮ್ಮನೇಲಿ ಸ್ಟೀಲ್ದು ಮಸಾಲ ಬಾಕ್ಸ್ ಇದೆ. ಬಟ್ ಈಗ ಟ್ರೆಂಡಲ್ಲಿರೋಂಥದ್ದು ವುಡನ್ ಹಾಗೆ ಬ್ರಾಸ್ ಮಸಾಲ ಬಾಕ್ಸ್ ಅಲ್ವಾ, ಅದಕ್ಕೋಸ್ಕರ ನಮ್ಮನೇಲೂ ಒಂದು ಇರಲಿ ಅಂತ ಒಂದು ವುಡನ್ ಮಸಾಲ ಬಾಕ್ಸನ್ನು ತರಿಸ್ಕೊಂಡಿದ್ದೀನಿ. ಮೇಲ್ಗಡೆ ಕ್ಯಾಪ್ ಬಂದು ಗ್ಲಾಸಿಂದ ಕವರ್ ಆಗಿರುತ್ತೆ. ಇನ್ನು ಒಳಗಡೆ ಈ ರೀತಿ 9 ಬ್ಲಾಕ್ಸ್ಗಳನ್ನ ಕೊಟ್ಟಿರ್ತಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂದೊಂದು ಬ್ಲಾಕ್ಸೂ ಸಹ ತುಂಬಾ ಹೆವಿ ವೆಯ್ಟ್ ಇರೋದ್ರಿಂದ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಈಗ ನಾವು ಮಸಾಲೆ ಡಬ್ಬಿ ಅಂತಂದರೆ ಅರಿಶಿನ, ಖಾರದ ಪುಡಿ ಇದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕಿಟ್ರೆ ಬಣ್ಣ ಎಳ್ಕೊಂಡ್ಬಿಡುತ್ತಲ್ವ. ಆ ಮಸಾಲ ಬಾಕ್ಸ್ ಎಲ್ಲ ಅದೇ ಥರ ಬಣ್ಣ ಹಿಡಿದು ಬಿಡುತ್ತೆ. ಬಟ್ ಈ ರೀತಿ ವುಡನ್ ಬಾಕ್ಸ್ಗಳಿಗೆ ಮಸಾಲ ಪೌಡರ್ಗಳನ್ನ ಹಾಕಿಡೋದ್ರಿಂದ ಬಣ್ಣನೂ ಚೇಂಜ್ ಆಗೋಲ್ಲ. ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಯೂಸ್ ಮಾಡೋದಕ್ಕೂ ಸಹ ತುಂಬ ಸುಲಭ ಇರುತ್ತೆ. ಈ ರೀತಿ ಒಂದು ಲಾಕನ್ನು ಸಹ ಕೊಟ್ಟಿರ್ತಾರೆ, ಅದರಿಂದ ಈಸಿಯಾಗಿ ಲಾಕ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಒಂದು ವುಡನ್ ಸ್ಪೂನನ್ನು ಸಹ ಕೊಟ್ಟಿರ್ತಾರೆ. ಬಟ್ ನನಗೆ ವುಡನ್ ಸ್ಪೂನ್ ಬಂದಿಲ್ಲ. ನಾನೇನು ಅದನ್ನು ರಿಟರ್ನ್ ಮಾಡೋದಕ್ಕೆ ಹೋಗಲಿಲ್ಲ. ವುಡನ್ ಸ್ಪೂನ್ ಅಲ್ವಾ ಬಿಡು ಅಂದ್ಕೊಂಡು ಸೊ ಹಾಗೆ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕನ್ನು ಶೇರ್ ಮಾಡ್ತೀನಿ. ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.